ನಮಸ್ಕಾರ ಗೆಳೆಯರ. ಹಿರಿಯ ಪತ್ರಕರ್ತ ನ್ಯೂಸ್18 ಕನ್ನಡದ ಹಿರಿಯ ವರದಿಗಾರ ಶಿವರಾಮ್ ಅಸುಂಡಿ ಅವರ ಪುತ್ರ ಸೃಜನ್ ಅಸುಂಡಿ ಪ್ರತಿಷ್ಠಿತ ಐಐಟಿ ಜೋಧ್ಪುರ ಸಂಸ್ಥೆಗೆ ಆಯ್ಕೆಯಾಗುವ ಮೂಲಕ ಮಾಧ್ಯಮ ಕ್ಷೇತ್ರ ಹಾಗೂ ಉತ್ತರ ಕರ್ನಾಟಕ ಹೆಮ್ಮೆ ಪಡುವಂಥ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ಕಠಿಣ ಪರಿಶ್ರಮಕ್ಕೆ ಹೆಸರಾದ ದೇಶದ ಅತ್ಯಂತ ಸವಾಲಿನ JEE ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಗಳಿಸುವ ಮೂಲಕ ಸೃಜನ್ ಐಐಟಿಯಲ್ಲಿ ಸೀಟು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಲತಃ ಬಳ್ಳಾರಿ ಜಿಲ್ಲೆಯ ಅಸುಂಡಿ ಗ್ರಾಮದವರಾದ ಶಿವರಾಮ್ ಅಸುಂಡಿ ಅವರು ಈ ನಮ್ಮ ಕನ್ನಡ ನಾಡು ಪತ್ರಿಕೆಯ ಮೂಲಕ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟವರು. ತದನಂತರ ETV ಮೂಲಕ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಬಂದವರು. ಹಾವೇರಿಯಲ್ಲಿ 2 ವರ್ಷ ಮತ್ತು 17 ವರ್ಷಗಳ ಸುದೀರ್ಘ ವರದಿಗಾರಿಕೆಯನ್ನು ಕಲಬುರಗಿಯಲ್ಲಿ ನಡೆಸಿದರು. ತದನಂತರ ಹುಬ್ಬಳ್ಳಿಗೆ ಬಂದು ಇಲ್ಲಿಯ ಹಿರಿಯ ವರದಿಗಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಾ ಸಕ್ರಿಯ ಹಾಗೂ ಕ್ರಿಯಾಶೀಲ ವರದಿಗಾರಿಕೆಗೆ ಹೆಸರಾದ ಶಿವರಾಮ್ ಅಸುಂಡಿ ಮತ್ತು ಮಂಜುಳಾ ದಂಪತಿಯ ನಿರಂತರ ಪ್ರೋತ್ಸಾಹ ಸೃಜನ್ ಅವರ ಈ ಐತಿಹಾಸಿಕ ಸಾಧನೆಗೆ ದಾರಿದೀಪವಾಗಿದೆ. ಮಗನ ಈ ಸಾಧನೆಯಿಂದ ಮಾಧ್ಯಮ ವಲಯದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದ್ದು, ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸೃಜನ್ ಅಸುಂಡಿ ಅವರನ್ನು ವಿಶೇಷವಾಗಿ ಸತ್ಕರಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ತಂದೆಯ ವೃತ್ತಿಪರ ರಂಗದ ಶ್ರಮ ಮತ್ತು ತಾಯಿಯ ಹಾರೈಕೆ ಸೃಜನ್ ಅವರ ಈ ಸಾಧನೆಗೆ ಶಕ್ತಿಯಾಗಿದೆ. ಐಐಟಿಗೆ ಆಯ್ಕೆಯಾಗಿರುವುದು ಇಡೀ ಪತ್ರಕರ್ತರ ಬಳಗಕ್ಕೆ ದೊರೆತ ಗೌರವವಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ನೂಲ್ವಿ ಹೇಳಿದ್ದಾರೆ. ಸೃಜನ್ ಅಸುಂಡಿ ಅವರಿಗೆ ಅಭಿನಂದನೆಗಳು ಹಾಗೂ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಹಾರೈಕೆಗಳು. ಇವರು ಅಲ್ಲಿ ಹೋಗಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗಿರೋಂಥವ್ರು ನೋಡಿ, ಆ ಕಾರಣಕ್ಕಾಗಿ ನಾನು ಈ ಸೃಜನ್ ಒಂದು ಸಲಹೆ ಕೊಡ್ತೀನಿ. ಏನಂದ್ರೆ, ಸೃಜನ್ ನಿನ್ನ ಈ ಲೆವೆಲಿಗೆ ತರಾಕ ನಿಮ್ಮಪ್ಪ ನಿಮ್ಮವ್ವ ಭಾಳ ಅದ್ರಾಗ ಈಗ ನಮ್ಮ ಎಲ್ಲಪ್ಪ ಹೇಳ್ದ ಒಬ್ಬರ ಗುದ್ದಾಡ್ತಾರೆ. ಮುಂಜಾನೆಯಿಂದ ಹಿಡಿದು ರಾತ್ರಿವರೆಗೂ ಕರ್ಕೊಂಬರೋದು, ಕೂರ್ಸೋದು, ಇಬ್ಬಿಬ್ರು ಕರ್ಕೊಂಬರೋದು, ಮತ್ತು ಒಬ್ಬರ ಸುದ್ದಿ ಓಡಾಡ್ತಾರ. ಅವ್ರು ಗುದ್ದಾಡೋದು ನೋಡಿ ಏನಪ್ಪ ಇವ್ರು ಈ ವಯಸ್ಸಾಗಿ ಎಷ್ಟು ಗುದ್ದಾಡ್ತಾರಲ್ಲ ಅಂತ ನಮಗೂ ಅನಿಸ್ತದೆ. ಅವ್ರದ್ದು ಆ ತಾಳ್ಮೆ, ಅವ್ರು ಆ ಕೆಲಸ ಮಾಡೋ ಪರಿ ನೋಡಿ ನಮ್ಗೆ ಒಂಥರ ಸೇಮ್ ಅನಿಸ್ತದೆ. ಆ ಲೆವೆಲಿಗೆ ನಿಮ್ಮಪ್ಪ ನಿಮ್ಮ ಸಂಬಂಧ ಕೆಲಸ ಮಾಡ್ಯಾರ. ನಾಳೆ ನೀ ಎಲ್ಲರ ಉನ್ನತ ಉದ್ಯೋಗ ಹೋಗು, ನಾಸಾಕ್ ಹೋಗು, ಇಸ್ರೋ ಹೋಗು. ಯಾಕಂದ್ರೆ ನಾವು ಮಾಡ್ತಾ ಇರೋದು ಏರೋಸ್ಪೇಸ್. ಇಲ್ಲ ಅವು ವಿಜ್ಞಾನಿ ಆಗ್ತದೆ. ಇಸ್ರೋ ಸಿಗ್ಬೋದು, ನಾಸಾ ಸಿಗ್ಬೋದು. ಇಂಡಿಯಾದೊಳಗೆ ಇಸ್ರೋ ಇದು ಏರೋಸ್ಪೇಸ್ ಪ್ರೈವೇಟೈಸೇಷನ್ ಆಗಿರ್ತೈತಿ. ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಇವನ ಬೇಕಾದ್ರೆ ಎಲಾನ್ ಮಸ್ಕು ಆಗ್ಬೋದು. ಅವ್ರು ಸ್ಪೇಸ್ ಎಕ್ಸ್ ಏನ್ ಮಾಡಿದ, ಇಲ್ಲಿ ಇಂಡಿಯಾದಾಗೂ ಈ ಒಂದು ಪ್ರೈವೇಟ್ ಸಂಸ್ಥೆಗೂ ಮಾಡ್ಬೋದು.